ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ನಾಮಲೇಖನಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ವಿಷಯವನ್ನು ಇವತ್ತಿನ ದಿವಸ ನಾನು ಹೇಳುವನಿದ್ದೀನಿ. ಬೆಂಗಳೂರಿನ ಹತ್ತಿರ ಇರುವ ಆನೇಕಲ್ನಲ್ಲಿ ಅನುಕೃಷ್ಣ ಅಂತ ಒಬ್ಬರು ಶ್ರೇಷ್ಠರಾಯರ ಭಕ್ತರು. ಇವರ ಜೀವನವೇ ಒಂದು ಬಹಳ ವಿಸ್ಮಯ. ನಿಜಕ್ಕೂ ಕೂಡ ಧೃತಿಗೆಟ್ಟ ಕಂಗೆಟ್ಟ ಜೀವನದಲ್ಲಿ ನಿರಾಶಾವಾದಿಗಳು ಇವರ ಒಂದು ಕಥೆಯನ್ನು ಕೇಳಲೇಬೇಕು. ಯಾಕೆ ಅಂದರೆ ಎಂಥವರನ್ನು ಕೂಡ ರಾಯರು ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಈ ಅನುಕೃಷ್ಣ ಅವರ ಜೀವನವೇ ನಮಗೆ ಸಾಕ್ಷಿಯಾಗಿ ನಿಂತಿದೆ. ನಾವು 1 ಲಕ್ಷ 2 ಲಕ್ಷ ರೂಪಾಯಿ ಹಣ ಕಳ್ಕೊಂಡ್ಬಿಟ್ರೆ ಮುಗಿಲೇ ಬಿದ್ದೋಯ್ತು ಅನ್ನುವಷ್ಟು ನಾವು ತಲೆ ಕೆಡಿಸ್ಕೊಂಡು ನಿರಾಶಾವಾದಿಗಳಾಗ್ತೀವಿ. ಅಥವಾ ನಮಗೆ ಪಡಬಾರದ ಒಂದು ಅವಮಾನಗಳು ಆದರೆ ಅಥವಾ ಅತ್ಯಂತ ದುಶ್ಚಟಗಳಿಗೆ ನಾವು ಬಲಿಯಾದರೆ ನಮ್ಮ ಜೀವನ ಮುಗಿದೇ ಹೋಯಿತು ಅಂತ ನಾವು ನಿರಾಶಾವಾದಿಗಳಾಗ್ತೀವಿ. ಆದರೆ ಎಲ್ಲ ಕಷ್ಟಗಳನ್ನು ದಾಟಿಕೊಂಡು ಬಂದು ಇವತ್ತಿನ ದಿವಸ ರಾಯರ ಭಕ್ತರಾಗಿ ಕಂಗೊಳಿಸ್ತಾ ಇರುವಂಥವರು ಅನುಕೃಷ್ಣ ಅವರು. ಆನೇಕಲ್ನಲ್ಲಿ ಇರುವಂಥವರು, ಬೆಂಗಳೂರು ಡಿಸ್ಟಿಕ್. ಇವರು ಮೊದಲು ದುಷ್ಟರು ಅಂದರೆ ಒಂದು ಆಮಿಷಗಳಿಗೆ ಬಲಿ ಮಾಡುವಂಥ ಒಂದು ಸ್ನೇಹಿತರ ವರ್ಗ ಅವರ ಜೊತೆಯಲ್ಲಿ ಇದ್ದು ಸುಮಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಲಕ್ಷ ಹಣಗಳನ್ನು ಕಳೆದುಕೊಳ್ತಾರೆ. ಅದು 1 ಲಕ್ಷ 2 ಲಕ್ಷ ಅಲ್ಲ, ಸುಮಾರು 50-70 ಲಕ್ಷ ಹಣ. ಅವರು ದೊಡ್ಡ ಕರೋಡ್ಪತಿಗಳಾಗಿರ್ಬೋದಿತ್ತು ಇವತ್ತಿನ ದಿವಸ. ಅಷ್ಟು ಹಣವನ್ನು ಕೂಡ ಕಳೆದುಕೊಳ್ತಾರೆ. ಇನ್ನೇನು ಬಿಸ್ನೆಸ್ಗೆ ಕೈ ಹಾಕ್ಕೊಂಡು ಮತ್ತೊಬ್ಬರ ಮಾತನ್ನು ಅನುಸರಿಸಿ ಅಲ್ಲೂ ಕೂಡ ಹಣವನ್ನು ಕಳೆದುಕೊಳ್ತಾರೆ. ಯಾಕೆ ಅಂದರೆ ಅನೇಕ ದುಶ್ಚಟಗಳು ಕೂಡ ಇವರನ್ನು ಹಿಂಬಾಲಿಸಿದ್ವು. ಆಮೇಲೆ ಇವರ ಒಂದು ಉತ್ತಮ ಸಂಬಂಧದ ಜೊತೆ ವಿವಾಹವಾದ ಮೇಲೆ ಅವರ ಅರ್ಧಾಂಗಿನಿಯ ಒಂದು ಮಾರ್ಗದರ್ಶನದಲ್ಲಿ ಇವರು ಉತ್ತಮ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ. ಆಗ ಇವರು ಕಂಡುಕೊಂಡ ಮಾರ್ಗ ಒಂದೇ, ಏನು ಅಂತಂದರೆ ಗುರುರಾಯರನ್ನು ಶರಣಾಗತರಾಗೋದು ಅಂತ. ಯಾಕೆಂದರೆ ನಾವು ಗುರುರಾಯರು ಇವತ್ತಿನ ದಿವಸ ಹೇಳೋದಿಷ್ಟೇ, ನೀನು ಎಂಥ ಪಾಪಿಷ್ಟನಾಗೋ, ಎಂಥ ಅಧೋಗತಿಯಲ್ಲಿ ಇರೋ, ನಾನು ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತಾರೆ ಗುರುರಾಯರು. ಅದಕ್ಕೆ ಇವತ್ತಿನ ದಿವಸ ಲಕ್ಷ ಜನ ರಾಯರ ಬಳಿ ಹೋಗ್ತಾರೆ. ಸಾಮಾನ್ಯ ನಮ್ಮಗಳೆಲ್ಲ ಸ್ವಭಾವ ಹೇಗೆ ಅಂದರೆ, ಯಾರು ಸಜ್ಜನರೋ ಯಾರು ಚೆನ್ನಾಗಿದ್ದಾರೋ ಅವರನ್ನು ಮಾತ್ರ ನಾವು ಬನ್ನಿ ಅಂತ ಕರಿತೀವಿ. ಗುರುರಾಯರು ಹಾಗಲ್ಲ. ನೀನು ಏನೇ ಅಪರಾಧ ಮಾಡಿರೋ ಅದಕ್ಕಿಂತ ದೊಡ್ಡ ಅಪರಾಧ ಇನ್ಯಾವುದೂ ಇಲ್ಲ, ಅಂಥ ಅಪರಾಧಿಯಾಗಿರೋ ಒಮ್ಮೆ ನೀನು ತಲೆಬಾಗಿ ಗುರುಗಳಿಗೆ ಶರಣಾಗತನಾದರೆ ಅವರು ನಿನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾರೆ. ಇದು ಗುರುರಾಯರ ಒಂದು ಕಾರುಣ್ಯ. ಈ ಅನುಕೃಷ್ಣ ಅವರ ಜೀವನ ಚರಿತ್ರೆಯೂ ಕೂಡ ಹಾಗೇ ಇದೆ. ಬಹಳ ಕಷ್ಟದಲ್ಲಿ ಮೇಲೆ ಬಂದವರು. ಯಾಕೆಂದರೆ ಅಷ್ಟೆಲ್ಲ ದುಡ್ಡಿದ್ದು ಎಲ್ಲವನ್ನೂ ಕೂಡ ಕಳೆದುಕೊಂಡರೂ ಕೂಡ ಅವರು ಧೃತಿಗೆಡಲಿಲ್ಲ. ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಪುರಂದರದಾಸರ ಮಾತನ್ನು ನಾವು ಕೇಳ್ತೇವೆ. ಯಾಕೆಂದರೆ ಪುರಂದರದಾಸರು ಅವರು ದಾಸಪಂಥಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಅವರ ಹೆಂಡತಿ. ಹಾಗೆ ಇವರಿಗೂ ಕೂಡ ಒಂದು ಒಳ್ಳೆಯ ಪತ್ನಿಯ ಸಂಪರ್ಕ ಆಗಿ ಅವರು ಸನ್ಮಾರ್ಗದಲ್ಲಿ ಇದ್ದದ್ರಿಂದ ಅವರ ಮನೆ ಗುರುರಾಯರ ಭಕ್ತರಾಗಿ ಇವತ್ತಿನ ದಿವಸ ಮಿಂಚುತ್ತಾ ಇದೆ. ಆದ್ದರಿಂದ ಒಬ್ಬ ಗೃಹಿಣಿ ಗೃಹ ಮುಚ್ಚತೆ, ಗೃಹಿಣಿ ತುಂಬ ಪ್ರಧಾನ ಪಾತ್ರ. ಅವಳು ಒಬ್ಬಳು ಸರಿ ಇತ್ತು ಅಂತಂದರೆ ಇಡೀ ಮನೆ ಅದು ತಪೋಭೂಮಿ ಆಗುತ್ತೆ. ಹೆಣ್ಣು ಮಕ್ಕಳ ಪಾತ್ರ ನಮ್ಮ ಸಮಾಜದಲ್ಲಿ ಬಹಳ ಮುಖ್ಯ. ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಹೆಣ್ಣು ಮಕ್ಕಳು ಸರಿಯಾಗಿರಬೇಕು ಅಂತ ನಾವು ಅಂತೀವಲ್ವಾ. ಅದಕ್ಕಿಂತ ಮೊದಲು ನಮ್ಮ ಮನೆ ಉದ್ಧಾರ ಆಗಬೇಕು ಅಂದರೆ ನಮ್ಮ ಮನೇಲಿ ಹೆಂಡಂದ್ರು ಸರಿಯಾಗಿರಬೇಕು. ಅವರೊಬ್ಬರು ಸರಿಯಾಗಿತ್ತು ಅಂತಂದರೆ ಇಡೀ ಮನೆ ಅದು ಪವಿತ್ರಮಯವಾಗುತ್ತೆ. ಹಾಗೂ ಅಲ್ಲಿರೋರು ಎಲ್ಲರೂ ಕೂಡ ದಾರಿ ತಪ್ಪದೆ ಸನ್ಮಾರ್ಗದಲ್ಲಿ ಮುನ್ನಡೀತಾರೆ. ಹೀಗೆ ಅನುಕೃಷ್ಣ ಅವರು ಗುರುರಾಯರ ಅನನ್ಯ ಭಕ್ತರಾದರು. ಹೇಗೆ ಆ ಪುರಂದರದಾಸರ ಕಥೆಯನ್ನು ನಾವು ಕೇಳ್ತೀವಲ್ಲ, ಅಷ್ಟಿಲ್ಲದೇ ಇದ್ದರೂ ತಮ್ಮ ಎಲ್ಲ ಸಂಪತ್ತನ್ನು ಕೂಡ ಕಳೆದುಕೊಂಡ ಮೇಲೆ ನಾನು ಗುರುರಾಯರ ಭಕ್ತನಾಗ್ತೀನಿ ಅಂತ ಅವರು ನಮ್ಮ ಬಳಿ ಪರಿಮಳ ಗ್ರಂಥವನ್ನು ಮೊದಲು ದಾನವನ್ನಾಗಿ ಪಡೆದುಕೊಳ್ತಾರೆ. ಯಾವಾಗ ಪರಿಮಳ ಗ್ರಂಥ ಇವರ ಮನೆಗೆ ಹೋಗುತ್ತೋ ಆಗ ಎಲ್ಲ ದುಶ್ಚಟಗಳನ್ನು ಕೂಡ ಪರಿತ್ಯಾಗ ಮಾಡಿ ನಾನು ಇನ್ನು ಮುಂದೆ
ಏನು ಹೇಗೆ ವಿರಕ್ತರು ಜೀವನವನ್ನು ನಡೆಸ್ತಾರೋ ಆ ರೀತಿಯಾದ ನಾನು ಜೀವನವನ್ನು ನಡೆಸ್ತೀನಿ ಅಂತ ಸಂಕಲ್ಪವನ್ನು ಮಾಡಿ ಅವರು ಅನುಕೃಷ್ಣ ಅವರು ಸನ್ಮಾರ್ಗದಲ್ಲಿ ಮುನ್ನಡೀತಾರೆ. ಮತ್ತು ಮೊದಲು ಪರಿಮಳ ಗ್ರಂಥವನ್ನು ದಾನವನ್ನಾಗಿ ತೆಗೆದುಕೊಂಡರೂ ಕೂಡ ಆಮೇಲೆ ನಾಮಲೇಖನ ಪುಸ್ತಕವನ್ನು ಖರೀದಿ ಮಾಡಿ 1,00,000 ಬಾರಿ ಶ್ರೀರಾಘವೇಂದ್ರ ಅಂತ ನಾಮಲೇಖನ ಇವರು ಬರೆದಿದ್ದಾರೆ. 1,00,000 ಬಾರಿ ನಾಮಲೇಖನ ಬರೆಯಬೇಕಾದರೆ ಇವರ ಮನೆಯಲ್ಲಿ ಅನೇಕ ರಾಯರ ಮಹಿಮೆಗಳು ಕಂಡಿವೆ. ಹಾಗೂ ಇವರ ಮಕ್ಕಳ ವಿದ್ಯಾಭ್ಯಾಸವು ಕೂಡ ಅತ್ಯುತ್ತಮವಾಗಿ ನಡೆದಿದೆ. ಇದೆಲ್ಲವನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇರುವಂಥ ಈ ಪ್ರಬಂಧದಲ್ಲಿ ಅವರೇ ಇದು ಪ್ರಬಂಧ ಬರೆದು ಕಳಿಸಿದ್ದಾರೆ ನಮಗೆ. ಆ ಪ್ರಬಂಧ ನೀವಿಲ್ಲಿ ನೋಡ್ಬೋದು. ಅವರೇ ಈ ಪ್ರಬಂಧದಲ್ಲಿ ತಮ್ಮ ಈ ವಿಸ್ಮಯ ಜೀವನದ ಒಂದು ನೋಟವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಲೇಖನವು ಕೂಡ ಸುಂದರವಾಗಿಯೇ ಇದೆ. ಹೀಗೆ ಅನುಕೃಷ್ಣ ಅವರು ರಾಯರನ್ನು ನಂಬಿ ಪರಿಮಳ ಗ್ರಂಥವನ್ನು ತರಿಸಿಕೊಂಡು ಅನಂತರ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗ ಉತ್ತಮ ಸಾಧಕರಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ಇಂಥ ಅನುಕೃಷ್ಣ ಅವರ ಒಂದು ಉತ್ತಮ ಸಾಧನೆಯನ್ನು ಕಂಡು ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಸಮಿತಿಯಿಂದ ಇವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಇವತ್ತಿನ ದಿವಸ ಕೊಡುವ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಈಗ ಅನುಕೃಷ್ಣ ಅವರು ಏನು ಹೇಳ್ತಾರೆ ಎಂಬುದನ್ನು ನಾವು ಕೇಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ನಮಸ್ತೆ ಎಲ್ಲರಿಗೂ. ಗುರುಗಳಾದಂಥ ಬೆಮ್ಮತ್ತಿ ವೆಂಕಟಾಚಾರ್ಯ ಗುರುಗಳು ಆಶೀರ್ವಾದದಿಂದ ನಾನು ಶತಕೋಟಿ ನಾಮಾವಳಿ ಬರೆದ ಕಾರಣದಿಂದ ಅವರ ಕೈಯಿಂದ ಇವತ್ತು ಈ ಪ್ರಶಸ್ತಿ ಪತ್ರವನ್ನು ಪಡೆದಿದ್ದೀನಿ. ಈ ಪ್ರಶಸ್ತಿ ಪತ್ರ ಪಡೆದಿದ್ದಕ್ಕೆ ನಾನು ಧನ್ಯನಾಗಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಯಾರದೇ ಎಷ್ಟೇ ಕಷ್ಟ ಇರಲಿ, ಏನೇ ನೋವಿರಲಿ, ರಾಯರನ್ನು ನಂಬಿ ರಾಯರ ಪಾದಕ್ಕೆ ಶರಣಾಗಿ. ಯಾಕಂದರೆ ನಾನು ಅದೇ ಥರ ರಾಯರ ಪಾದಕ್ಕೆ ಶರಣಾಗಿ ಈ ಎಲ್ಲ ರೀತಿಯೂ ನನಗೆಲ್ಲ ಒಳ್ಳೆಯದಾಗಿದೆ. ಮತ್ತು ಶತಕೋಟಿ ನಾಮಾವಳಿ ಬರಿತಾ ಇರಬೇಕಾದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಬೋದು. ಯಾಕಂದರೆ ಅದಕ್ಕೆ ಕಾರಣ ನಾನೇ. ಯಾಕಂದರೆ ನಾನು ಅಂದ್ಕೊಂಡಿದ್ದ ಪ್ರತಿಯೊಂದು ವಿಷಯದಲ್ಲೂ ನನ್ನೆಲ್ಲ ತುಂಬ ಲಾಸ್ ಆಗಿದ್ದು ಇವಾಗ ಮತ್ತೆ ಈ ಸ್ಟೇಜಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಗುರುರಾಯರ ಶತಕೋಟಿ ನಾಮಾವಳಿ ಬರೆಯೋದ್ರಿಂದ ನಮಗೆಲ್ಲ ಅನುಗ್ರಹ ಆಗುತ್ತೆ. ಅವರು ಸದಾ ನಮ್ಮ ಹಿಂದೆ ಇದ್ದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ನಮ್ಮ ಹಿಂದೆ ಇದ್ದು ಅವರು ನಡೆಸ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಕೇಳ್ಕೊತಾರದು ಅದೇ, ಶತಕೋಟಿ ನಾಮಾವಳಿ ಬರೀರಿ, ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿಯ ತನಕ ನೀವು ಕೇಳಿದಂತೆ ಅನುಕೃಷ್ಣ ಅವರು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಇವರು ಹೊಂದಿದ್ದಾರೆ. ವಾಸ್ತವವಾಗಿ ಇವರು ಮಾತ್ರವಲ್ಲ, ಇವರ ಅರ್ಧಾಂಗಿನಿ ಹಾಗೂ ಇವರ ಮಕ್ಕಳು ಎಲ್ಲರೂ ಕೂಡ ಸೇರಿ ಗುರುರಾಯರ 1,00,000 ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಮಾಡಿದ್ದಾರೆ. ಆದರೆ ಅವರ ಪತ್ನಿಗೆ ಯಾವುದರಲ್ಲೂ ಕೂಡ ಅವರಿಗೆ ಪರದೆ ಮುಂದೆ ಕಾಣಿಸಿಕೊಳ್ಳುವವರಲ್ಲ ಅವರು. ಆದ್ದರಿಂದ ಅದೆಲ್ಲ ಒಂದು ಗೌರವವನ್ನು ತಮ್ಮ ಪತಿರಾಯನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಅವರಿಗೂ ಅವರ ಕುಟುಂಬಕ್ಕೂ ನಾವು ವಿಶೇಷ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹಾಗೂ ಅನೇಕ ಪ್ರಶಂಸೆಗಳನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಹಾಗೂ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಂಡ ಇವರಿಗೆ ನಾವು ಇವತ್ತಿನ ದಿವಸ ಸನ್ಮಾನಿಸಿ ಬಹುಮಾನವನ್ನು ಕೂಡ ನೀಡಿ ಇವರಿಗೆ ಗುರುರಾಯರ ಅನುಗ್ರಹವನ್ನು ಕೂಡ ಹರಿಸಿದ್ದೀವಿ. ಅನುಕೃಷ್ಣ ಅವರ ಈ ಜೀವನವನ್ನು ಹಾಗೂ ಜೀವನದ ಒಂದು ಪಾಠವನ್ನು ಗಮನಿಸಿದ ತಾವು ಎಂದೂ ಕೂಡ ಧೃತಿಗೆಡಬಾರದು. ಎಂಥ ಸಂದರ್ಭದಲ್ಲೂ ಕೂಡ ನೀವು ಧೈರ್ಯವನ್ನು ತಂದುಕೊಳ್ಳಬೇಕು, ಗುರುರಾಯನ ಶರಣಾಗತರಾಗಬೇಕು. ಆಗ ನಿಮ್ಮ ಜೀವನ ಗುರುರಾಯರ ಉದ್ಧಾರ ಮಾಡ್ತಾರೆ, ನೀವು ಕೂಡ ಉತ್ತಮ ಸನ್ಮಾರ್ಗದಲ್ಲಿ ನಡೀತೀರಿ. ಇವತ್ತಿನ ದಿವಸ ಅನುಕೃಷ್ಣ ಅವರು ಹೀಗೆ ಬರದೇನೆ ಹಣವನ್ನು ಕಳೆದುಕೊಂಡು ಇವರು ಇವತ್ತಿನ ದಿವಸ ಏನಾಗಿರ್ತಿದ್ರು ನೀವು ಲೆಕ್ಕ ಹಾಕಿ. ಇವತ್ತಿನ ದಿವಸ ಇವರ ಮುಖ ನೋಡಿ, ಎಷ್ಟು ತೇಜಸ್ಸಿದೆ ಅವರ ಮುಖದಲ್ಲಿ, ಎಷ್ಟು ಹುಮ್ಮಸ್ಸಿದೆ. ಯಾಕೆ ಇದು ಸಾಧ್ಯವಾಯಿತು ಅಂದರೆ ಗುರುರಾಯರನ್ನು ನಂಬಿರುವ ಕಾರಣ. ನೀವು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು, ನಿಮ್ಮ ಸಮಯವನ್ನು ವಿನಿಯೋಗಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಃ ಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.
ಚಾತುರ್ಮಾಸ್ಯ ಕಾಲದಲ್ಲಿ ರಾಯರ ನಾಮ ಲೇಖನ ಯಜ್ಞಕ್ಕೆ ವಿಶೇಷವಾದ ಮಹಿಮೆ ಇದೆ. ಈ ಪರ್ವಕಾಲ ಕಳೆದು ಹೋದ ಮೇಲೆ ನೀವು ಪಶ್ಚಾತ್ತಾಪ ಪಡುವ ಪ್ರಸಂಗ ಬರುತ್ತೆ. ಅದಕ್ಕೋಸ್ಕರ ನೀವು ಕೂಡಲೇ ರಾಯರ ನಾಮ ಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಚಾತುರ್ಮಾಸ್ಯ ಮುಗಿಯುವುದರ ಒಳಗಡೆ 1,00,000 ಬಾರಿ ಶ್ರೀರಾಘವೇಂದ್ರ ಎಂದು ಬರೆದು ಈ ಚಾತುರ್ಮಾಸ್ಯ ವ್ರತವನ್ನು ನೀವು ಸಾರ್ಥಕ ಮಾಡಿಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ